Swept away, I'm stolen. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 35ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ವಿಶೇಷ ಏನಂದರೆ ಭಗವದ್ಗೀತೆ ಶ್ಲೋಕವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಯಾಕಂದರೆ ಇವತ್ತಿನ ಶ್ಲೋಕ ಒಂದು ಜೀವನದ ಅರಿವು ಮತ್ತು ನಮ್ಮ ಧರ್ಮದ ಯಾವ ಥರ ನಮ್ಮ ಜಾತಿ ಧರ್ಮದಲ್ಲಿ ನಾವು ಇರಬೇಕು ಮತ್ತು ಯಾವ ಧರ್ಮ ನಮಗೆ ಸಂಪೂರ್ಣ ಜ್ಞಾನ ಮತ್ತು ಶ್ರೇಯಸ್ಸು ತಂದುಕೊಡುತ್ತೆ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಇವತ್ತಿನ 35ನೇ ಶ್ಲೋಕ ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಒಂದು ಉಪಯುಕ್ತ ಜೀವನವನ್ನು ಕಂಡುಕೊಳ್ಳುತ್ತದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಇವತ್ತಿನ ಶ್ಲೋಕಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಏನಂದರೆ ಯುಗಾದಿ ಹಬ್ಬ ಇದೆ. ಹಾಗಾಗಿ ಎಲ್ಲರಿಗೂ, ನನ್ನ ಪ್ರೀತಿಯ ಬಾಂಧವರಿಗೂ ಮತ್ತು ನನ್ನ ಎಲ್ಲ ಒಂದೊಂದಾಗಿ ವಿಡಿಯೋ ನೋಡ್ತಾ ಇರೋದು ಎಲ್ಲರಿಗೂ ಹೃತ್ಪೂರ್ವಕವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತು ಇವತ್ತಿನ ವಿಶೇಷ ದಿನ ನಿಮಗೆ ಒಳ್ಳೆಯದಾಗಲಿ ಮತ್ತು ನಿಮಗೆ ಆರೋಗ್ಯ, ಐಶ್ವರ್ಯ ಎಲ್ಲ ನಿಮ್ಮ ಒಂದು ಒಳ್ಳೆಯ ರೀತಿಯಿಂದ ನಿಮ್ಮ ಕನಸನ್ನು ನೀವು ಅಚೀವ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ಒಂದು ದಿನ ಇದೆಯಲ್ಲ, ಒಂದು ಒಳ್ಳೆ ವಿಶೇಷ ದಿನ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಈ ಭಗವದ್ಗೀತೆ ಶ್ಲೋಕವನ್ನು ನಿಮಗೆ ಒಂದು ಒಳ್ಳೆಯ ರೀತಿಯಿಂದ ದಾರಿ ತೋರಿಸಲಿ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ 35ನೇ ಶ್ಲೋಕ ಆಗಿರುತ್ತೆ. ಮತ್ತು ಇವತ್ತಿನ ಶ್ಲೋಕ ನಮ್ಮ ಧರ್ಮಗಳ ಬಗ್ಗೆ ನಾವು ಯಾವ ಥರ ಇರಬೇಕು, ಅಧರ್ಮ ಯಾವ ಥರ, ಪರಾಧರ್ಮ ಯಾವ ಥರ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಇವತ್ತಿನ ಶ್ಲೋಕ 35ನೇ ಶ್ಲೋಕ ಆಗಿರುತ್ತೆ. ಹಾಗಾಗಿ ಇವತ್ತಿನ 35ನೇ ಶ್ಲೋಕ ಏನಿದೆ ಮತ್ತು ಅದರ ಒಂದು ಅಧರ್ಮ ಮತ್ತು ಪರಾಧರ್ಮ ಯಾವ ಥರ ಇರುತ್ತೆ, ನಮ್ಮ ಧರ್ಮ ಯಾವ ಥರ ನಾವು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಬನ್ನಿ 35ನೇ ಶ್ಲೋಕ. ಶ್ರೇಯನ್ ಸ್ವಧರ್ಮಂ ವಿಗುಣಂ ಪರಧರ್ಮತ್ ಸ್ವನಿಷ್ಠಾತ ಸ್ವಧರ್ಮ ನಿಧಾನಂ ಶ್ರೇಯಸ್ಸಂ ಪರಧರ್ಮೋ ಭಯವಂ. ಇದರ ಅರ್ಥ ಏನಂದರೆ ತನ್ನ ನಿಯಮಿತ ಕರ್ತವ್ಯಗಳನ್ನು ತಪ್ಪಾಗಿ ಆದರೂ ನಿರ್ವಹಿಸುವುದು, ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡೋದಕ್ಕಿಂತ ಉತ್ತಮವಾದದ್ದು ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸೋದಕ್ಕಿಂತ ಉತ್ತಮ, ಏಕೆಂದರೆ ಪರಧರ್ಮವು ಭಯಂಕರವಾದದ್ದು ಅಂತ ತಿಳಿಸುತ್ತೆ. ಅಂದರೆ ಭಯಂಕರ ಅಂದರೆ ಧರ್ಮ ಅಂದರೆ ನಾವು ಹೇಳ್ತೀವಿ ನಮ್ಮ ಧರ್ಮ ಅಂತ. ನಾವು ಧರ್ಮ ಅಂತ ಬಂದಾಗ ನಮ್ಮ ಧರ್ಮ ಬೇರೆ, ನಿಮ್ಮ ಧರ್ಮ ಬೇರೆ, ನೀವು ಮಾಡೋ ಪದ್ಧತಿನೇ ಬೇರೆ, ನಾವು ಮಾಡೋ ಪದ್ಧತಿ ಬೇರೆ ಅಂತ ಈ ಥರ ನಾವು ಧರ್ಮಗಳನ್ನು ಆಚರಣೆ ಮಾಡ್ತೀವಿ ಮತ್ತು ಈ ಥರ ಭೇದ ಭಾವ ಮಾಡ್ಕೊಳ್ತೀವಿ. ಆದರೆ ಇಲ್ಲಿ ಈ ಶ್ಲೋಕ ಹೇಳುತ್ತೆ, ನಿಮ್ಮ ಧರ್ಮ ಅಂದರೆ ನಿಮ್ಮ ಒಳಗಿನ ಒಂದು ಧರ್ಮ ಇರುತ್ತೆ. ಅಂದರೆ ನಿಮ್ಮ ಒಡನೆ ಇರುವ ಧರ್ಮ ನೀವು ನಿಜಕ್ಕಿಂತವಾದದ್ದು ಧರ್ಮ. ಈಗ ನೀವು ಏನನ್ನಾಗಲಿ ಒಂದು ಒಳ್ಳೆ ವಿಚಾರದಿಂದ ಪರಧರ್ಮದಲ್ಲಿ ಹೋಗಿ ನಾನೇನನ್ನಾದರೂ ಒಂದು ಒಳ್ಳೆ ರೀತಿಯಿಂದ ಇರ್ತೀನಿ, ಒಳ್ಳೆ ರೀತಿಯಿಂದ ಭಾವಿಸ್ತೀನಿ ಅದಕ್ಕಿಂತ ಭಯಾನಕದ್ದು ಯಾವುದೂ ಅಲ್ಲ. ಅದಕ್ಕಂದ್ರೆ ಪರಧರ್ಮದವರು ಯಾವಾಗಾದರೂ ಸಹ ನೀವು ಪರಧರ್ಮದವರೇ ಆಗಿರ್ತೀರಾ. ಯಾವತ್ತಿಗೂ ಅವರ ಧರ್ಮಕ್ಕೆ ನೀವು ಇನ್ವಾಲ್ವ್ ಆಗೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅಲ್ಲಿನ ಒಂದು ಧರ್ಮದ ಆಚರಣೆನೇ ಬೇರೆ ಇರ್ತವೆ, ಎಲ್ಲ ಪದ್ಧತಿಗಳು ಬೇರೆ ಇರ್ತವೆ ಮತ್ತು ಅಲ್ಲಿನ ಒಂದು ಒಳ್ಳೆಯ ರೀತಿಯೇ ಬೇರೆ ಇರುತ್ತೆ. ಅಂದ ಮಾತ್ರಕ್ಕೆ ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು. ಯಾಕಂದರೆ ನಮ್ಮ ಧರ್ಮದಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸೋಕ್ಕೆ ಆಗಲಿಲ್ಲ ಅಂದರೂ ತಪ್ಪಾಗಿದ್ರೂ ಪರವಾಗಿಲ್ಲ, ಮತ್ತು ನಾವು ಏನನ್ನಾಗಲಿ ಒಂದು ನಾಶ ಆಗ್ತಾ ಇದೀವಿ ಅಂದ್ರೂ ಪರವಾಗಿಲ್ಲ. ಆದರೆ ನಮ್ಮ ಧರ್ಮವನ್ನು ಒಂದು ಒಳ್ಳೆ ರೀತಿಯಿಂದ ಒಳ್ಳೆ ಸ್ಥಾನದಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ. ನಮ್ಮ ಧರ್ಮದಲ್ಲಿ ನಾವು ಒಂದು ಸಲ ಯಾವುದೇ ಒಂದು ಧರ್ಮದಲ್ಲಿ ಹುಟ್ಟಿದಾಗ ಆ ಧರ್ಮವನ್ನು ನಾವು ನಿರಂತರವಾಗಿ ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇರಬೇಕು. ಯಾಕಂದರೆ ಧರ್ಮದಲ್ಲಿ ಸಾಕಷ್ಟು ಪರಧರ್ಮಗಳು ಇದ್ದಾವೆ. ಆದರೆ ನಮ್ಮ ಧರ್ಮದಲ್ಲಿ ನಾವು ಹುಟ್ಟಿದ ತಕ್ಷಣವೇ ಆ ಧರ್ಮ ನಮಗೆ ಒಂದು ಉಪಯುಕ್ತ ಜೀವನವನ್ನು ಕಟ್ಟಿಕೊಳ್ಳುತ್ತೆ. ಯಾಕಂದರೆ ಆ ಧರ್ಮವನ್ನು ನಮ್ಮ ಜೀವನದ ಒಂದು ಹಾದಿಯನ್ನು ತೋರಿಸುತ್ತೆ. ಇವರು ನಿಮ್ಮವರು, ಇವರು ನಮ್ಮವರು ಅಂತ ಇದೇ ರೀತಿಯಿಂದ ನಾವು ಏನನ್ನಾಗಲಿ ಒಂದು ಕಷ್ಟ ಸುಖ ಬಂದಾಗ ಯಾರೋ ಒಬ್ಬರು ಬಂದು ನಮ್ಮ ಧರ್ಮದವರಾಗಲಿ ಪರಧರ್ಮದವರಾಗಲಿ ಅಂತ ಅಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಆದರೆ ನಮ್ಮ ಕಷ್ಟಕ್ಕೆ ಯಾರು ಬಂದಿರ್ತಾರಲ್ಲ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಉದಾಹರಣೆಗೆ ಅವರು ಹೇಳೋ ಪ್ರಕಾರ ನಮ್ಮ ಜೀವನದ ಶೈಲಿ ಯಾವ ಥರ ಇರಬೇಕು ಮತ್ತು ಹೋಲಿಕೆ ಬೇಡ. ಹೋಲಿಕೆ ಅಂದರೆ ಅವು ಧರ್ಮದವರು ಈ ಥರ ಇದ್ದಾರೆ, ಈ ಧರ್ಮದವರು ಆ ಥರ ಇದ್ದಾರೆ ಅಂತ ಹೋಲಿಕೆ ಬರಬಾರ್ದು.
ಹೋಲಿಕೆಯಲ್ಲಿ ಒಂದು ಉದಾಹರಣೆಗೆ ನಾವು ಹಂಚಿಕೊಳ್ಳೋದು ಏನಂದರೆ, ನಾವು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಬೇರೊಂದಿಗೆ ಹೋಲಿಸಿಕೊಳ್ಳುತ್ತೇವೆ. ಅವರು ಅಷ್ಟು ಗಳಿಸಿದ್ದಾರೆ, ನಾನು ಯಾಕೆ ಹೀಗಿದ್ದೀನಿ ಎಂದು ಬೇರೆಯವರವರ ದಾರಿಯಲ್ಲಿ ನಡೆಯಲು ಹೋಗಿ ತಮ್ಮನ್ನು ತಾವನ್ನು ಕಳೆದುಕೊಳ್ಳುತ್ತಾರೆ. ಅಂದರೆ ಈಗ ಯಾರೋ ಒಬ್ರು ಒಂದು ಅಚೀವ್ಮೆಂಟ್ ಮಾಡಿ ಏನೋ ಒಂದು ಅದನ್ನ ಅವ್ರಿಗೆ ಗೊತ್ತು, ಆದರೆ ಅವರು ಮಾಡಿರ್ತಾರೆ. ಆದರೆ ನಾವು ಅವರನ್ನ ನೋಡಿ ನಾವು ಈ ಥರ ಬೆಳೆದಿಲ್ಲಲ್ವಾ, ಈ ಥರ ಮಾಡಿಲ್ವಲ್ವಾ ಅಂತ ನಾವು ಕಳ್ಕೋಬಾರ್ದು. ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು. ಕಳ್ಕೊಂಡ್ರೆ ಅದನ್ನು ವಾಪಸ್ ತರೋಕೆ ಬಹಳ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ. ಮತ್ತು ಇನ್ನಷ್ಟು ಹೇಳ್ಬೇಕಂದ್ರೆ, ಎಂದಿಗೂ ಬೇರೆಯವರ ದಾರಿಯಲ್ಲಿ ನಡೆಯು ಹೋಗಿ ತಮ್ಮನ್ನು ತಾವು ಕಳೆದುಕೊಳ್ಳುತ್ತೀವಿ. ಆದರೆ ಈ ಶ್ಲೋಕ ಹೇಳೋದೇನೆಂದರೆ, ನೀವು ಮಾಡೋ ಕೆಲಸ ಸಣ್ಣದಾದರೂ ಅದು ನಿಮ್ಮದಾಗಿದ್ದರೆ ಅದೇ ಶ್ರೇಷ್ಠ. ಅಂದರೆ ನೀವು ಏನನ್ನಾಗಲಿ ಒಂದು ಸಣ್ಣದಾಗಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಅದು ನಿಮ್ದಾಗಿರುತ್ತೆ. ನಾನು ಅದಕ್ಕೆ ಒಂದು ಗುರು ಆಗಿರ್ತೀನಿ, ಮಾಲೀಕನಾಗಿರ್ತೀನಿ, ಏನನ್ನಾಗಲಿ ಅದು ನಿಮ್ದಾಗಿರುತ್ತೆ. ಅದನ್ನು ನೀವು ಸಣ್ಣದಾದರೂ ಸರಿ, ದೊಡ್ಡದಾದರೂ ಸರಿ, ಅದು ಒಂದಿನ ಹೊರಗೆ ಬಂದೇ ಬರುತ್ತೆ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿರುತ್ತೆ. ಮತ್ತು ನಮ್ಮ ಜೀವನದಲ್ಲಿ ನಾವು ನೋಡೋ ಪ್ರಕಾರ ನಮ್ಗೆ ಯಾವ ಥರ ಸಕ್ಸಸ್ ಸಿಗಲಿಲ್ಲ, ಈ ಥರ ಸಕ್ಸಸ್ ಸಿಗಲಿಲ್ಲ ಅಂತ ನಾವು ಹುಚ್ಚಾಟದಲ್ಲಿ ಅದನ್ನೇ ಗುಂಗಿರ್ತೀವಿ. ಅದನ್ನು ತಪ್ಪು ಮಾಡಲೇಬಾರ್ದು. ಎದಕ್ಕಂದರೆ ನಾವು ಮಾಡೋದು ಒಂದು ಒಳ್ಳೆ ರೀತಿ ಸರಿ ಇರಬೇಕು, ಒಂದು ಒಳ್ಳೆ ಇಂಟೆನ್ಷನ್ ಇರಬೇಕು ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ. ಮತ್ತು ನಾವು ಹೇಳೋ ಪ್ರಕಾರ ಧರ್ಮದಲ್ಲಿ ಪರಧರ್ಮ ಅಧರ್ಮ ಅಂತ ಇದೆ, ಇಲ್ಲ ಅಂತ ಇಲ್ಲ. ಆದರೆ ಕಷ್ಟಕ್ಕೆ ಯಾರು ಈಡಾಗ್ತಾರೆ, ಕಷ್ಟದಲ್ಲಿ ಯಾರು ಕೈ ಹಿಡಿತಾರೆ, ಅವರು ಅಲ್ಲಿ ಧರ್ಮ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಆದರೆ ನಮ್ಮ ಧರ್ಮವನ್ನು ನಾವು ಯಾವುದೇ ಕಾರಣಕ್ಕಾಗಲಿ ನಾವು ಅದರಲ್ಲಿ ಒಂದು ನಾಶ ಆಗ್ತಿದ್ದೀವಿ ಅಂದರೂ ಸಹ ಆ ಧರ್ಮವನ್ನು ನಾವು ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಈ ಶ್ಲೋಕನೇ ಸಾಕ್ಷಿಯಾಗಿ ನಮ್ಮ ಕಣ್ಮುಂದೆ ಇದೆ. ಮತ್ತು ಇದನ್ನ ಸಂಪೂರ್ಣ ಅರ್ಥ ಏನಂದರೆ, ನೀವು ಅಂತರಂಗದಲ್ಲಿ ಅಥವಾ ಗುಟ್ಟಾಗಿ ಅವರು ಸಂಪೂರ್ಣವಾಗಿ ಪ್ರಕೃತಿಯ ಗುಣಗಳಿಗೆ ನಿರಾಕರಾಗಿದ್ದರೆ ಈ ಗುಣಗಳನ್ನು ಅವರು ದಾಟಲಾರರು. ಪಾಂಡಿತ್ಯದಲ್ಲಿ ಒಬ್ಬ ಮನುಷ್ಯನು ವಿದ್ವಾಂಸರಾದರೂ ಆದರೆ ಐಹಿಕ ಪ್ರಕೃತಿಯನ್ನು ಬಹುಕಾಲ ಸಹವಾಸ ಮಾಡುವುದರಿಂದ ಆತನು ಬಂಧನದಲ್ಲಿ ಇರುತ್ತಾನೆ. ಅಂದರೆ ತಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋದಾಗ ಬಂಧನದಲ್ಲಿ ಇರ್ತಾರೆ. ಎಂಥ ವಿದ್ವಾಂಸರು ಹೋದರೂ ಸಹ ಬಂಧನದಲ್ಲಿ ಇರ್ತಾರೆ. ಎದಕ್ಕಂದ್ರೆ ಇಲ್ಲಿನ ಒಂದು ಒಳ್ಳೆ ರೀತಿಯಿಂದ ತಮ್ಮ ಧರ್ಮದಲ್ಲಿ ನಡೆಸ್ಕೊಂಡು ಹೋದಾಗ ಅಲ್ಲಿನ ಒಂದು ವಿಶೇಷತೆ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಧರ್ಮವನ್ನು ಯಾವ ಸ್ಥಾನಕ್ಕಾದರೂ ಸರಿ ಯಾವುದೇ ರೀತಿಯಾಗಲಿ ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು ಮತ್ತು ನಾವು ಕಳೆದುಕೊಳ್ಬಾರ್ದು ಅನ್ನೋದಕ್ಕೆ ಈ ಶ್ಲೋಕನೇ ಸಾಕ್ಷಿಯಾಗಿದೆ. ಹಾಗಾಗಿ ಈ ಶ್ಲೋಕದಿಂದ ನಮ್ಮಿಂದ ಏನಾದರೂ ತಪ್ಪಾದರೆ ನೀವು ಕ್ಷಮಿಸಬೇಕು. ಯಾಕಂದರೆ ಈ ಧರ್ಮ ಅಂತ ಬಂದಾಗ ಸಾಕಷ್ಟು ಅಡೆತಡೆಗಳು ಬರ್ತವೆ. ಹಾಗಾಗಿ ನಮ್ಮಿಂದ ಏನಾದರೂ ತಪ್ಪಾದರೆ ಕ್ಷಮಿಸಿ. ಯಾಕಂದರೆ ಭಗವದ್ಗೀತೆಯಲ್ಲಿ ತಿಳ್ಕೋಬೇಕಾಗಿತ್ತು, ತಿಳ್ಕೊಂಡಿದ್ದೀರಾ. ಅದಕ್ಕಾಗಿ ನಿಮ್ಮ ಒಂದು ಅಭಿಪ್ರಾಯದಿಂದ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ. ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡೋಣ. ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ರಾಧೆ 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 ರಾಧೆ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.